ಸಂಚಿಕೆಯಲ್ಲಿ ನೀವು ಪ್ರೀತಿಸಿರುವಂಥ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದರೆ ಅಥವಾ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಈ ಒಂದು ಸರಳ ತಂತ್ರವನ್ನು ಮಾಡಿ ನೋಡಿ. ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಟಚ್ ಮಾಡಿ. ಹಾಗೆ ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ ಅಥವಾ ವ್ಯಾಪಾರ ವಹಿವಾಟಿನಲ್ಲಿ ತೊಂದರೆಯಾಗುತ್ತಿದ್ದರೆ, ಜಾತಕ ದೋಷ, ಇವೆಲ್ಲ ತೊಂದರೆಗಳಿಗೂ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಇಂದಿನ ಸಂಚಿಕೆಯಲ್ಲಿ ಈ ರೀತಿಯಾಗಿ ನೀವು ವಶೀಕರಣವನ್ನು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗುತ್ತಾರೆ. ಹಾಗಾದರೆ ಈ ಒಂದು ತಂತ್ರವನ್ನು ಯಾವಾಗ ಮಾಡಬೇಕು ತಿಳಿಯೋಣ ಮತ್ತು ಇದಕ್ಕೆ ಬೇಕಾಗಿರುವ ವಸ್ತುಗಳು ಯಾವೆಲ್ಲ ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ವೀಕ್ಷಕರೇ, ಇದು ಸಿಂಪಲ್ ಆಗಿ ಮಾಡುವಂತಹ ಒಂದು ಸಿಂಪಲ್ ವಶೀಕರಣ ತಂತ್ರ. ಇದಕ್ಕೆ ಈ ಒಂದು ಮಂತ್ರ ಸಾಕು, ಹಾಗೆ ನಿಮ್ಮ ಬಲಗೈಯ ಬೆರಳು ಸಾಕಾಗುತ್ತೆ. ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಯೋಣ. ವೀಕ್ಷಕರೇ, ಈ ಒಂದು ತಂತ್ರವನ್ನು ನೀವು ರವಿವಾರ ಸೂರ್ಯ ಹುಟ್ಟಿದ ನಂತರದಿಂದ ಸೂರ್ಯ ಮುಳುಗುವುದರೊಳಗಾಗಿ ಈ ಒಂದು ತಂತ್ರವನ್ನು ಮಾಡಬೇಕು. ಅದು ಹೇಗೆ ಅಂತಂದರೆ ಈ ರೀತಿಯಾಗಿ ಮಾಡಿ. ಈ ಒಂದು ಬಿಳಿಯ ಹಾಳೆಯಲ್ಲಿ ಬರೆದಿರುವಂತಹ ಮಂತ್ರನ ನೀವು ಪಠಿಸುತ್ತಾ ನಿಮ್ಮ ಬಲಗೈ ಉಂಗುರದ ಬೆರಳಿರುತ್ತಲ್ಲ, ಆ ಒಂದು ಉಂಗುರದ ಬೆರಳನ್ನು ಈ ರೀತಿಯಾಗಿ ನೀವು ಮಾಡಬೇಕು. ಅಂದರೆ ವಿಡಿಯೋದಲ್ಲಿ ತೋರಿಸಿರುವ ರೀತಿಯಲ್ಲಿ ಬೆರಳನ್ನು ನೀವು ತಿರುಗಿಸುತ್ತಾ ಇರಬೇಕು. ಹೀಗೆ ನೀವು 108 ಬಾರಿ ಮಾಡಬೇಕು ಮತ್ತು ಮಂತ್ರವನ್ನು ಪಠಿಸಬೇಕು. ಈ ಒಂದು ಸಿಂಪಲ್ ವಶೀಕರಣವನ್ನು ಮನೆಯಲ್ಲೇ ಮಾಡಿ ನೋಡಿ. ಇದಾದ ನಂತರ ವೀಕ್ಷಕರೇ, ಆ ಒಂದು ಉಂಗುರದ ಬೆರಳು ಮತ್ತು ಆ ಒಂದು ಮಂತ್ರದ ಪೇಪರ್ ಇರುತ್ತಲ್ಲ ವೀಕ್ಷಕರೇ, ಆ ಒಂದು ಮಂತ್ರದ ಪೇಪರನ್ನು ಮತ್ತು ಉಂಗುರದ ಬೆರಳನ್ನು ಎರಡನ್ನು ವೀಕ್ಷಕರೇ ಪೇಪರಲ್ಲಿ ಸುತ್ತಕೊಳ್ಬೇಕಾಗುತ್ತೆ. ಅಂದರೆ ನಿಮ್ಮ ಬೆರಳು ಮತ್ತು ಪೇಪರನ್ನು ಸುತ್ತಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇಡಬೇಕು. ಇದಾದ ನಂತರ ಆ ಒಂದು ಮಂತ್ರದ ಹಾಳೆಯನ್ನು ತೆಗೆದು ಸುಟ್ಟಿ ಹಾಕಿ. ಈ ರೀತಿಯಾಗಿ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನಿಮ್ಮಂತೆ ಮಾಡಿಕೊಳ್ಳಬಹುದು. ಇನ್ನು ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.